ನರಗುಂದ ಪಟ್ಟಣದ ಪೆಟ್ ಮಾರುತಿ ದೇವಸ್ಥಾನ ಇದೊಂದು ಐತಿಹಾಸಿಕ ದೇವಸ್ಥಾನವಾಗಿದ್ದು 7ನೇ ಶತಮಾನದಲ್ಲಿ ಸುಪ್ರಸಿದ್ಧವಾದ ದೇವಸ್ಥಾನವಾಗಿತ್ತು. ವ್ಯಾಸ ಮಹರ್ಷಿಗಳಿಂದ ರಾಜ್ಯದಲ್ಲಿ ಸುಮಾರು 800 ಹನುಮನ ಮೂರ್ತಿಗಳು ಸ್ಥಾಪಿತವಾಗಿದ್ದು ಅದರಲ್ಲಿ ಇದು ಕೂಡ ಒಂದು ಎನ್ನುವುದು ನಮಗೆ ಹೆಮ್ಮೆ ಅಂತ ಸ್ಥಳೀಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತಿ ವರ್ಷ ನಾವು ದಮಣದ ಹುಣ್ಣಿಮೆಯೊಂದು ಹನುಮನ ಜಯಂತಿ ಆಚರಿಸ್ತಾ ಬಂದಿದ್ದು ಈ ಬಾರಿ ಹೊಸ ರಥ ಮಾಡಿಸಿದ್ದು ಜಯಂತಿಗೆ ಇನ್ನೂ ಹೆಚ್ಚು ಕಳೆ ಬಂದಿದೆ. ಸುಮಾರು 14 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ನಿರ್ಮಿಸಿದ ಈ ರಥದ ಹೊಳೆಯಲೂರು ಬಡಿಗೇರ್ ಅವರಿಂದ ನಿರ್ಮಿತವಾಗಿದೆ. ಈ ರಥ ಈ ಬಾರಿ ಎಳೆಯಲು ನಾವು ಬಹಳ ಉತ್ಸುಕರಾಗಿದ್ದೇವೆ ಅಂತ ಭಕ್ತರು ತಿಳಿಸಿದ್ದಾರೆ. ಹೌದು, ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ದಂಡಾಪುರ ಓಣಿಯಲ್ಲಿ ಹನುಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ಅದರಂತೆ ಸಾವಿರಾರು ಭಕ್ತರ ನಡುವೆ ರಥೋತ್ಸವ ನಿಜವಾಗಿಯೂ 2 ಕಣ್ಣು ಸಾಲದಂತಿತ್ತು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ಈಗ ಇದು ಪೇಟ ಮಾರುತಿ ದೇವಸ್ಥಾನದ ಎಷ್ಟನೇ ವರ್ಷದ ಜಾತ್ರೆ, ಎಷ್ಟು ವರ್ಷದಿಂದ ಇದನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀರಾ? ಈಗ ಈ ಬಾರಿ ಹೊಸ ತೇರು ಅಂತ ಹೇಳ್ತಿದ್ದೀರಾ, ಅದ್ರ ಬಗ್ಗೆ ಹೇಳಿ. ನೂತನವಾಗಿ ಅಂದಾಜು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಳೆಯ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ಇದನ್ನ ಎಷ್ಟು ವರ್ಷದಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಥರ ಗ್ರ್ಯಾಂಡ್ ಆಗಿ? ಪೂರ್ವಜರಿಂದ ಆಚರಣೆ ಮಾಡೋ ಕಾರ್ಯಕ್ರಮ ನೂತನವಾಗಿ ರಥ ನಿರ್ಮಾಣ ಮಾಡಿ ಪ್ರಥಮ ವರ್ಷ ರಥೋತ್ಸವ ಈ ರಥೋತ್ಸವ ಪ್ರಥಮ ವರ್ಷ. ಇದು ಮತ್ತೆ ಹೆಂಗೆ, ಯಾವ ರೀತಿ ಎಲ್ಲಿವರೆಗೂ ಹೋಗ್ಬೇಕು, ಏನು ಹೆಂಗೆ ಏನು ಅಂತ ಏನು ಆಚರಣೆ ಮಾಡ್ಬೇಕು, ಎಲ್ಲಿವರೆಗೂ ಇದನ್ನ ಮುಟ್ಟಿಸ್ ಬರಬೇಕು ಗದ್ದಿಗೆ ಅಂತ ಒಂದಿರುತ್ತೆ. ನಿರ್ದಿಷ್ಟ ಸ್ಥಳ ಐತೆ. ಇಲ್ಲಿಂದ ನಾವು ಎಡಗಡೆ ಹೋಗಿ ಅಲ್ಲಿಂದ ಬಲಗಡೆ ಹೋಗಿ ಮೇನ್ ಮಾರ್ಕೆಟ್ನಿಂದ ಬಲಗಡೆ ಹೋಗಿ ಕಟ್ಮರಬಸವೇಶ್ವರ ದೇವಸ್ಥಾನಕ್ಕೆ ಪಾದಕ್ಕೆ ಹೋಗಿ ವಾಪಸ್ ಮತ್ತೆ ಇದೆ ದೇವಸ್ಥಾನವರೆಗೂ ಬರಬೇಕು. ಸರಿ.